ಬಂದಾಗ ಅಷ್ಟು ಮಾತಾಡ್ಸಕ್ ಆಗಿರ್ಲಿಲ್ಲ, ಹಂಗಾಗಿ ಮತ್ತೆ ಕರ್ದಿರಂತ ಬಂದಿದೆ. ಇವಾಗ ಹೈನುಗಾರಿಕೆ ಅಂತ ಮಾಡಿದಿರಾ ಬೆಂಗಳೂರಲ್ಲಿ. ಈಗಿನ ಯುವಕರೆಲ್ಲ ನೋಡಿದ್ರೆ ಅಲ್ಲಿ ಜಾಬ್ಸ್ ಹಂಗೆ ಹಿಂಗೆ ಅಂತ. ಈಗ ನೀವು ಇದು ಮಾಡಿದ ಉದ್ದೇಶ? ಬೆಂಗಳೂರಲ್ಲಿ ನಾನು ಟೊಯೋಟಾ ಕಂಪ್ನಿಯಲ್ಲಿ ಇದ್ದೆ. 15,000 ಕೊಡಕ್ಕೆ ಯಾವ ನೊಕ್ಕನೆ ಅಂದು ನಾನ್ ಬೆಂಗಳೂರು ಬಿಟ್ಟು ಬಂದೆ. ಟೊಯೋಟಾ ಕಂಪ್ನಿ ಬಿಡದಲ್ಲಿದ್ದೆ ನಾನು. ಏನೋ ಅಂದು ಇಲ್ಲೇ ಏನಾರ ಮಾಡ್ಬೇಕು ಊರಲ್ಲೇ ಅಂದು ಹೈನುಗಾರಿಕೆ ಮಾಡಿದೆ. ಹೈನುಗಾರಿಕೆ ಆಕಳು ಮಾಡಕ್ಕಿಂತ ಮುಂಚೆ ನಾನು ಕೋಳಿ ಫಾರಂ ಮಾಡಿದ್ದೆ. ಕೋಳಿ ಫಾರಂ ಮಾಡಿದ್ದಾಗ ಫ್ಲಾಪ್ ಆಯ್ತು. ಕೋಳಿ 13,000 ನನ್ ಬಜೆಟ್ ಅವಾಗ 13,000 ಒಂದ್ ಆಕಳು ತಗೊಂಬಂದೆ. 13,000 ಆಕಳಿಂದ 1,30,30,000 ತನಕ ಆಕಳ ಅದಾವ ನಮ್ಮನೆ. ಎಷ್ಟಾಗ್ತದವಣ ಎಲ್ಲಾ ಸೇರಿ ಟೋಟಲ್ ಒಂದ್ 11 ಅದಾವೆ. ಮಿಲ್ಕಿಂಗ್ 10 ಅದಾವೆ. 10 ಒಂದು ಪ್ರೆಗ್ನೆನ್ಸಿ ಒಂದು 6 ಅದಾವೆ. ಎಲ್ಲಾ ಸೇರಿ ಒಂದ್ 11 ಅದಾವೆ. ಟೋಟಲ್ ಒಂದ್ 120 ಲೀಟರ್ ಏನೋ ಪರ್ ಡೇ ಹೋಗ್ತಾ ಐತಿ ಹಾಲು. ಮಿಲ್ಕಿಂಗ್ 120 ಲೀಟರ್ ಏನೋ ಹೋಗ್ತಾ ಇದೆ. ಅಣ್ಣ ಇದನ್ನೆಲ್ಲ ಮಾಡಕತ್ತಿರಲ್ಲ, ಮುಂಚೆ 13,000 ಬಂಡವಾಳ ಹಾಕ್ದಾಗ ಆಮೇಲೆ ಏನೋ ಲಾಸ್ ಗೀಸ್ ಏನೋ ಆಗ್ಲಿಲ್ಲ? 13,000 ಹಾಕ್ದಾಗ ಬಂಡವಾಳ ಹಾಕ್ದಾಗ ಲಾಸ್ ಆಯ್ತು. ಫಸ್ಟಿಗೆ ಲಾಭ ಆಯ್ತು. ಆಮೇಲೆ ಮತ್ತೆ ಮನುಷ್ಯನಿಗೆ ಆಸೆ ಅಂತಾರಲ್ಲ, ಹಂಗೆ ಆಸೆ 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 ಪಡ್ಕಂತ ಮತ್ತೆ ಇನ್ನೆರಡು ತಗೊಂಬಂದೆ. ಆಮೇಲೆ ನಮ್ಮಮ್ಮ ಸಪೋರ್ಟ್ ಬಾಳ ಮಾಡ್ತು. ಮತ್ತೆ ಹಂಗೆ ಮಾಡ್ಕಂತ ರಿನ್ಯೂವಲ್ ಮಾಡ್ಕಂತ ನನ್ ಟಾರ್ಗೆಟ್ ಇದ್ದಿದ್ ಬರೇ 15 ಲೀಟರ್ ಹಾಲು ಒಂದು ದಿನಕ್ಕೆ 15 ಲೀಟರ್ ಹಾಕ್ಬೇಕು ಅಂತ ಟಾರ್ಗೆಟ್ ಇತ್ತು. ಹಂಗೆ ಮಾಡ್ತಾ ಮನುಷ್ಯನ್ಗೆ ಬಾಳ ಆಸೆ ಅಲ್ಲ. ಮತ್ತೆ 20 ಒಂದು ಹೊತ್ತಿ ನಾನು 15 ಹಾಕ್ಬೇಕು ಅಂತ ಟಾರ್ಗೆಟ್ ಮಾಡ್ಕಂಡೆ. ಆಮೇಲೆ ಮತ್ತಿನ್ನೆರಡು ಆಕ್ಳು ತಂದೆ. ಆಮೇಲೆ ಮತ್ತೆ ಫ್ಲಾಪ್ ಆಯ್ತು ನಂದು. ಮತ್ತಿನ್ನೆರಡು ಆಕ್ಳು ತಂದೆ, ಅವು ಫ್ಲಾಪ್ ಆಯ್ತು. ಮಾಡ್ಕಂತ ಈಗ ಊರ್ ಹೊರಗ್ ಬಂದೀವಿ ನಾವು. ಏನಾರ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಹೈನುಗಾರಿಕೆ ಇದನ್ನ ಆಡ್ಸ್ಕೊಂಡೆ. ಒಂದ್ ಹೊತ್ತಿಂದ ಹೋಗುತ್ತೆ, ಒಂದ್ ಹೊತ್ತಿಂದ ಉಳಿಯುತ್ತೆ ನನಗೆ. ಇವಾಗ ಮೇಂಟೆನೆನ್ಸ್ ಎಲ್ಲ ಹೆಂಗ? ಮೇಂಟೆನೆನ್ಸ್ ಸೈಲೇಜ್ ಮಾಡ್ಕೊಂಡಿನಿ. ಆಮೇಲೆ ಸೈಲೇಜು, ಆಮೇಲೆ ಒಂದು 25,000 ಕೊಟ್ಟು ಬತ್ತಲ್ ತಗೊಂಡಿನಿ. ಆಮೇಲೆ ಡೈಲಿ ಒಟ್ಟು ಹೋಗುತ್ತೆ, ಹಂಗೆ ಮೇಂಟೆನೆನ್ಸ್ ಆಗುತ್ತೆ. ಒಂದ್ ಹೊತ್ತಿಂದ ಹೋಗುತ್ತೆ, ಒಂದ್ ಹೊತ್ತಿಂದ ಉಳಿಯುತ್ತೆ. ಇನ್ನೊಂದು ಆ ಕಡೆ ಒಂದ್ ಶೆಡ್ ಮಾಡಿದೀವಿ, ಅದನ್ನ ಆಮೇಲೆ ತೋರಿಸ್ತೀನಿ. ಅದು ಒಂದು ಶೆಡ್ ಮಾಡಿದೀನಿ, ಚೆನ್ನಾಗಿದೆ. ಒಟ್ಟು ಹೈನುಗಾರಿಕೆ, ಒಟ್ಟು ಯುವಕರಿಗೆ ಹೇಳೋದು ಏನಂದ್ರೆ ಹೈನುಗಾರಿಕೆ ಮಾಡ್ರಿ. ಒಟ್ಟು ಆರಾಮಾಗಿರುತ್ತೆ, ನಿಮ್ದಿ ಜೀವನ ಆರಾಮಾಗಿ ಮಾಡ್ಕೊಂತ ಹೋಗ್ಬೋದು. ಕಷ್ಟ ಅನ್ನೋರಿ ಕಷ್ಟನೇ, ಇಷ್ಟ ಅನ್ನೋರಿ ಇಷ್ಟನೇ. ಇದು ಇವೆಲ್ಲ ಹೆಂಗಣ? ಆಕಳು ಎಲ್ಲ ನಮ್ಮವೆಲ್ಲ ಇದು 35,000 ಇದು. ಅದು 50,000 ಅದು ಮನೆದದು. ಅದು ಒಂದು 30 ಬಿತ್ತು ಆಟ ಬಡಿಗೆ ಎಲ್ಲ ಸೇರಿ. ಅದು 50,000. ಇದು 85,000 ಇದು ಫಸ್ಟ್ನೇ ಲಕ್ಟೇಷನ್ 85,000. ಇದು 70 ಚಿಲ್ಡ್ರೆ. ಎಲ್ಲ ಮಹಾರಾಷ್ಟ್ರ. ಇಲ್ಲಿಂದ ಏನ್ ಮಲ್ಕದೇವಲ್ಲ ಇದು ಮಹಾರಾಷ್ಟ್ರ, ಅಷ್ಟು ಮಹಾರಾಷ್ಟ್ರ. ಎಲ್ಲ ಒಳ್ಳೆ ಬ್ರೀಡ್ ನೋಡ್ರಿ. ಆಮೇಲೆ ಈ ತರ ಕುತ್ಕೊಂಡು ಮೆಲ್ಕ್ ಹಾಕ್ಬೇಕು. ಹಿಂಗೆ ಈ ತರ ಮೆಲ್ಕ್ ಹಾಕಿದ್ರೆ ಮಿಲ್ಕಿಂಗ್ ಜಾಸ್ತಿ. ಎಷ್ಟು ರೆಸ್ಟ್ ಬಿಡ್ತೀವಿ ಅಷ್ಟು ಒಳ್ಳೇದು. ರೆಸ್ಟ್ ಬಿಡ್ಬೇಕು ನಾವು. ಎಷ್ಟು ರೆಸ್ಟ್ ಬಿಡ್ತೀವಿ ಅಲ್ಲಿ ಹಾಲು ಅಷ್ಟು ಉತ್ಪತ್ತಿ ಆಗುತ್ತೆ. ರೆಸ್ಟ್ ಬಿಡ್ಬೇಕು. ಈಗ ನೀವು ಡೈಲಿ ಊರಾಗೆ ಇರಕಣ, ಎಷ್ಟು ಊರಲ್ಲೇ ಇರ್ಬೇಕು. ಫ್ರೆಂಡ್ಸ್ ಸಪೋರ್ಟ್ ಮತ್ತೆ ಫ್ರೆಂಡ್ಸ್ ಇರ್ತಾರೆ. ಆಮೇಲೆ ನಮಿಗೂ ಆಸೆ ಇರುತ್ತೆ. ಅವರೆಲ್ಲ ಮೊಬೈಲ್ ಅಲ್ಲೇ ನೋಡ್ಬಿಡ್ತೀವಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. ಇವನ್ ಬಿಟ್ಟು ಹೋಗಕ್ ಆಗಲ್ಲ. ನೋಡಕ್ಕೂ ನಾವು ಇನ್ನು ಕೆಲ್ಸ ಇಲ್ಲ. ನಾನು ನಮ್ ತಮ್ಮ ಇಬ್ರು ಮಾಡ್ತೀವಿ. ನಾನು ನಮ್ ತಮ್ಮ ಮಾಡ್ತೀವಿ. ಅವನು ಸ್ವಲ್ಪ ತೋಟ ಆದ ಕೆಲ್ಸ, ನಾವೇ ನೋಡೋದ್ ಜಾಸ್ತಿ ಅಂದ್ರೆ ನಾವೇ. ಆದ್ರೂ ಕಷ್ಟ ಇರುತ್ತಲ್ಲ? ಕಷ್ಟನೇ. ತೆಲಿಗೆ ನಾವಲ್ಲೇ ಇದ್ರಾಗಲ್ಲೇ ಅಳುಬ್ರು ಆಗ್ಬಿಟ್ಟಿವಿ. ಕಷ್ಟ ಅನ್ನೋದೇ ಇಲ್ಲ ನಮ್ಗೆ ಇದ್ರಲ್ಲಿ. ಡೈಲಿ ನಮ್ ಫಿಕ್ಸ್ ಆಗ್ಬಿಟ್ಟಿವಿ ಇದೇ ಕೆಲ್ಸ ಅಲ್ಲ. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಕೆಲ್ಸನೂ ಮಾಡ್ತಾರೆ. ಇನ್ನೊಂದು ನೀರಿನ ಡಿಪಾರ್ಟ್ಮೆಂಟ್ ಕೆಲ್ಸ, ಅದ್ರಲ್ಲಿ ಒಂದು 12,000 ಏನೋ ಕೊಡ್ತಾರೆ ಮಂತ್ಲಿ. ಅಲ್ಲೊಂದು ಕೊಡ್ತಾರೆ. ಇದ್ರಲ್ಲಿ ಒಂದ್ ತಿಂಗಳಿಗೆ 1 ಲಕ್ಷ ಆದಾಯ ಏನೋ ಬರುತ್ತೆ ನನಗೆ. ಒಂದು 50,000 ಹೋಗ್ಲಿ, 50,000 ಉಳಿಲಿ ನನಗೆ. ಉಳಿಯುತ್ತೆ, ಇನ್ನೂ ಉಳಿಯುತ್ತೆ. ಗೊಬ್ಬರ ಗಿಬ್ರ ಎಲ್ಲ ಲೆಕ್ಕ ಹಾಕಿದ್ರೆ ಉಳಿಯುತ್ತೆ. ಈಗ ಎಷ್ಟು 11 ಅದಾವೆ. ಮಿಲ್ಕಿಂಗ್ ಒಂದು 7 ಏನೋ ಮಿಲ್ಕಿಂಗ್ ಆಗ್ತವೆ. ಇನ್ನು ಉಳ್ಕಿದಾವೆಲ್ಲ ಪ್ರೆಗ್ನೆನ್ಸಿ ಅದಾವೆ. ಇದು ಪ್ರೆಗ್ನೆನ್ಸಿ ಇದು ಎಲ್ಲ ಮೊನ್ನೆ ಇದಾವೆ. ಅದು ಆ ಕಡೆ ಪ್ರೆಗ್ನೆನ್ಸಿ, ಅದು ಪ್ರೆಗ್ನೆನ್ಸಿ. ಅದು ಇನ್ನೊಂದ್ ತಿಂಗಳು ಹೋಗುತ್ತೆ. ಅದ್ ಮಲಗಿದೆ ಅಲ್ಲ, ಅದು ಆ ಕಡೆಯಿಂದ ಎಳ್ಳೆದು. ನಾವೆಲ್ಲ 11 ಹಾಕ್ಲದವೆ ಅಂದ್ರೆ ಇವಕ್ಕೆ ಬೂಸ ಎಲ್ಲ ಹೆಂಗೆ? ಡೈಲಿ ಬೂಸ ದಿನಕ್ಕೆ 1 ಚೀಲ ಹೋಗುತ್ತೆ. 1 ಚೀಲ ಬೂಸನೇ ಹೋಗುತ್ತೆ. ಒಳ್ಳೆ ಫೀಡ್ ಹಾಕ್ತಿವಿ ನಾವು. ಇದೆ ಬೂಸ ನಮ್ದು. ಒಳ್ಳೆ ಫೀಡ್ ಇದು, ಚೆನ್ನಾಗ್ ಬರುತ್ತೆ. ಇದು ಒಂದ್ ದಿನಕ್ಕೆ 1 ಚೀಲ ಹೋಗುತ್ತೆ ನಮಗೆ. 1 ಚೀಲ 1,600 ರೂಪಾಯಿ. ಇದು ನಮಗೆ ಡೆಲಿವರಿ ಇಲ್ಲಿಗೆ ಬಂದ ಲಾರಿ ಬರುತ್ತೆ, ಇಲ್ಲೇ ಬಂದ ಆಗುತ್ತೆ. ಒಂದ್ ಚೀಲ ಹೋಗುತ್ತೆ ಒಂದ್ ದಿನಕ್ಕೆ. 1,000 ಎಷ್ಟು ನಮ್ದು ಇನ್ಕಮ್ ಎಷ್ಟು ಬರುತ್ತೆ ಅಂದ್ರೆ 3,000 ಬಂದ್ರೆ 1,500 ಖರ್ಚಾಗುತ್ತೆ, 1,500 ಉಳಿಯುತ್ತೆ. 500 ರೂಪಾಯಿ ನಮ್ ಕೂಲಿ ತೆಗಿಬೇಕು, 1,000 ರೂಪಾಯಿ ಉಳಿಯುತ್ತೆ. ಇದೇ ನಮ್ದು ಹೊಸ ಶೆಡ್ ಇದೆ. ಹೊಸ ಶೆಡ್
ಈ ಕಡೆ ಮತ್ತೆ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ, ಇನ್ನೊಂದಿಷ್ಟು ತರೋಣ ಅಂತ. ಇದೇ ವರ್ಷ ಶೆಡ್ ನಮ್ದು. ಇದು ಇಲ್ಲೆಲ್ಲ ಮಿಲ್ಕಿಂಗ್, ಅಷ್ಟು ಮಿಲ್ಕಿಂಗ್ ಹಾಲ್ ಕರೆಯೋಕ್ ಅಷ್ಟೇ ಮಾಡಿದೀವಿ. ಆಮೇಲೆ ಇದು ಗಾದ್ನಾಗೆ ನೀರ್ ಬಿಟ್ರೆ ಕುಡಿಯಂಗೆ ಎನಿ ಟೈಮು. ಈ ದಿನದಾಗಂತೂ ಇದ್ ಬಿಸ್ಲಲ್ಲ, ಈ ಸಮ್ಮರ್ ಅಲ್ಲ, ಈ ದಿನದಾಗ ಎನಿ ಟೈಮ್ ನೀರ್ ಇರ್ಬೇಕು. ಅದಕ್ಕೆ ಇದ್ರಾಗೆಲ್ಲೇ ನೀರ್ ಬಿಡೋಣ ಅಂತ ಪ್ಲಾನ್ ಮಾಡಿದೀವಿ. ಆಮೇಲೆ ನೀರ್ ಇದು ಮಾಡಿದ್ರೆ ಇಲ್ಲಿ ವಾಲ್ ಇದು ಮಾಡಿದ್ವಿ ಸಿಸ್ಟಮ್ ಡೈರೆಕ್ಟ್. ನೋಡ್ರಿ, ಒಂದ್ ಮ್ಯಾಟ್ ತಗೊಳಕ್ ಆಗಲ್ಲ ಈಗಿನ ಜನರೇಷನ್ ಆಗೆ. 2,500 ರೂಪಾಯಿ ಒಂದ್ ಮ್ಯಾಟ್. 6 ಮ್ಯಾಟ್ ಅದಾವ ಇವು. ಇಲ್ಲೆಲ್ಲ ಫ್ಯಾನ್ ಹಾಕ್ಸ್ತೀವಿ. ಆಮೇಲೆ ನಮ್ಮ ಕರುಗಳು ಇಲ್ಲ ಅದಾವೆ, ಒಳ್ಳೆ ಕರುಗಳು, ಒಳ್ಳೆ ಬ್ರೀಡ್ ಅಷ್ಟೇ ಹಿಡ್ಕಂತೀವಿ ನಾವು. ಅಂತ ಇಂಥವೆಲ್ಲ ಏನ್ ಹಿಡ್ಕನಲ್ಲ, ಒಳ್ಳೆ ಬ್ರೀಡು. 25,000 ಕೊಟ್ಟು ಮೇವ್ ತಗೊಂಡಿ ನಾನು. ಇದು ಎಲ್ಲ ಬತ್ತಲ್ಲು ಸೈಲೇಜ್ ಇದೆ, ನಮ್ ಸೈಲೇಜ್ ತೋರಿಸ್ತೀನಿ. ಇದೆ ಸೈಲೇಜ್, ರಸಮೇವ್. ಇದು ಮೆಕ್ಕೆಜೋಳದ್ದು, ಇದು ಮೆಕ್ಕೆಜೋಳದ್ದು. ಇದು ಹಸೇನೆ ಇರ್ಬೇಕು, ಇದು ಮೆಕ್ಕೆಜೋಳದ್ದು. ಮಿಷಿನ್ ನನಗೆ ಗೊತ್ತಾಗಿಲ್ಲ ಏನಿದೆ ಅಂತ. ಇದು ಸೈಲೇಜ್ ಮಾಡೋ ಮಿಷಿನ್. ಇದು ತೋರ್ಸಿದ್ನಲ್ಲ ರಸಮೇವು, ಇದು ಸೈಲೇಜ್ ಮಾಡೋ ಮಿಷಿನ್. ಇದು ನಮಗೆ ಇದು ಮಹಾರಾಷ್ಟ್ರನೇ ತಗೊಂಬಂದಿದ್ದು. ಮಹಾರಾಷ್ಟ್ರದಲ್ಲೇ ಹೋಗಿ ತಗೊಂಬಂದಿದ್ದು. ಇದು ನಮಗೆ ಒಂದು 85 ಮುರ್ತು, 85,000 ಏನೋ ಮುರ್ತು ಮಿಷಿನ್. ಇದು ಟ್ಯಾಕ್ರಿ ಫುಲ್. ಇದು ವರ್ಕಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಕೊಡ್ಬೋದು, ಚೆನ್ನಾಗಿದೆ, ಮೇಂಟೆನೆನ್ಸ್ ಮಾಡ್ಬೋದು. ಹೈನುಗಾರಿಕೆಗೆ ಲಾಸ್ಟ್ ಅಂದ್ರೆ ಲಾಸಯ್ಯ, ಲಾಭ ಅಂದ್ರೆ ಲಾಭ, ಎಲ್ಲಾದ್ರಿಗೂ ಲಾಭ ಐತಿ, ಎಲ್ಲಾದ್ರಿಗೂ ಐತಿ. ಬಟ್ ಮಾಡಿದ್ರೆ ಚಂದ. ಆಲ್ಮೋಸ್ಟ್ ಹೈನುಗಾರಿಕೆ ಮಾಡ್ಬೇಕು. ಒಂದ್ಸಲ ಅನುಭವ ಒಳ್ಳೆ ಅನುಭವ. ನನಗೆ ಒಳ್ಳೆ ಅನುಭವ ಆಗಿದೆ ಇದ್ರಲ್ಲಿ, ಬಹಳ ಅನುಭವ ಆಗೈತಿ ಹೈನುಗಾರಿಕೆ. ನಮ್ದು ಹಾಲ್ ಕರೆ ಮಿಷಿನ್ ಇದೆ. ಇದು ಹಾಲ್ ಕರೆ ಮಿಷಿನ್. ಇದು 39,000 ರೂಪಾಯಿ ಕೊಟ್ಟು ತಗೊಂಡಿನಿ ಒಂದ್ ಕ್ಯಾನು ಹಾಲ್ ಕರೆ ಮಿಷಿನ್. ಇದು ಪ್ರೆಷರ್ ಮಿಷಿನ್. ಇದು ಅಕ್ಕೆ ಮನೆ ತೊಳೆಯಕ್ಕೆ ಎಲ್ಲಾ ಫೆಸಿಲಿಟಿನೂ ಮಾಡ್ಕೊಂಡಿನಿ ನಾನು, ಎಲ್ಲಾ ಫೆಸಿಲಿಟಿ ಮಾಡ್ಕೊಂಡಿನಿ. ಇದು ಪ್ರೆಷರ್ ಮಿಷಿನ್, ಅದು ಹಾಲ್ ಕರೆ ಮಿಷಿನ್. ಒಟ್ಟು ಇದ್ರಲ್ಲೇ ಮಿಲ್ಕಿಂಗ್ ಮಾಡೋದು ನಾವು. ಆಮೇಲೆ ಕೈಯಾಗೂ ಕರಿತೀವಿ ಬೇಗ ಬೇಗ ಆಗ್ಲಿ ಅಂತ, ಒಟ್ಟು ಮಾಡ್ತಾ ಇದೀವಿ. ಇದ್ರಲ್ಲಿ ಹೆಂಗಾಗುತ್ತ? ಇದ್ರಲ್ಲಿ ಇದು ತೊಳೆಯೋದು. ಇದು ಅಲ್ಲ, ಇದು ಹೆಂಗೆ ಇಲ್ಲ, ಇದು ಏರ್ ಸಿಸ್ಟಮ್. ಇದು ಇಲ್ಲಿಂದ ಪೈಪ್ ಲೈನ್ ಮಾಡಿದೀವಿ. ಇದು ಪೈಪ್ ಲೈನ್ ಇಲ್ಲಿ ವಾಲ್ ಮಾಡ್ಕೊಂಡಿವಿ. ಇದ್ರಲ್ಲಿ ಹಾಲ್ ಬರಲ್ಲ, ಇದು ಏರ್ ಇದು ಗಾಳಿ ಗಾಳಿ ಬರುತ್ತೆ. ಇಲ್ಲಿ ತೋರಿಸ್ತೀನಿ ಬರ್ರಿ. ಇದು ಕ್ಯಾನ್. ಇದು ಏರ್. ಇದು ಈ ತರ ನಿಪ್ಪಲ್ ಇರ್ತಾವಲ್ಲ, ಇವನ್ನ ಕೆಚ್ಚಲಿ ಹಾಕೋದು. ಈ ನಿಪ್ಪಲ್ಗಳು ಇದು ಒಟ್ಟು ಬರುತ್ತೆ ಪಾಡು. ಇದು ಮಿಲ್ಕಿಂಗ್ ಮಂಚ ಕರ್ದು ಹಾಳಾಗೋಗ್ತಾನೆ, ಬಂಟ ಹೋಗ್ಬಿಡುತ್ತೆ ಬೇಗ.